ಹಾಯ್ ಹಲೋ ನಮಸ್ಕಾರ. ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ. ಸೊ ಮಾವಿನಕಾಯಿ ಗುಳಂಬ ಮಾಡೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಟೈಮ್ ಸಿಕ್ಕಿರಲಿಲ್ಲ, ಇವತ್ತು ಮಾಡ್ತಾಯಿದ್ದೆ ನಾನು. ಬನ್ನಿ ಮಾವಿನಕಾಯಿ ಗುಳಂಬ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾವು ಒಂದು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಈ ಒಂದು ಮಾವಿನಕಾಯಿಗೆ ಇಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ, ಒಂದು ಬೌಲು. ಆನಂತರ ಸ್ವಲ್ಪ ಏಲಕ್ಕಿ, ಇಷ್ಟೇ. ಇದಕ್ಕೆ ಮೂರೇ ಬೇಕಾಗಿರೋದು. ಸೊ ಮಾಡೋಣ ಹೇಗೆ ಇದನ್ನೇ ಫಸ್ಟ್ ನಾನು ಏನು ಮಾಡ್ತೀನಿ ಗೊತ್ತಾ, ಇದನ್ನೆಲ್ಲ ಸ್ವಲ್ಪ ಹೀಗೆ ಹಿಂಡ್ಕೊಳ್ಳೋಣ. ಹಿಂಡ್ಕೊಂಡ್ಬಿಟ್ಟು ಇದನ್ನೆಲ್ಲ ನೀರು ತಗೊಳ್ಳೋಣ. ಅಂದರೆ ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಈ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಈ ಬೆಲ್ಲ ಕರಗಿಸ್ಕೊಳ್ಳೋಕೆ ಇಟ್ಟುಕೊಂಡೆ. ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ಕೋಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೋಬೇಕು, ಅದು ಸ್ವಲ್ಪ ಮುಳುಗಷ್ಟು. ಇದು ಬೆಲ್ಲ ಕರಗ್ತಿದ್ದ ಹಾಗೇ ಇದು ನಾವು ಮಾವಿನಕಾಯಿ ಸೇರಿಸ್ಕೊಂಡ್ಬಿಡ್ಬೇಕು ಇದರಲ್ಲಿ. ನೋಡಿ ಇವಾಗ ಬೆಲ್ಲ ಕರಗ್ತಲ್ವ, ನಾವೀಗ ತುರಿದಿಟ್ಟಿರೋದು ಮಾವಿನಕಾಯಿ ಏನಿದೆಯಲ್ಲ ಇದರಲ್ಲಿ ಹಾಕ್ಕೊಂಡು ಬಿಡೋಣ. ಸಣ್ಣ ಉರಿಯಲ್ಲಿಟ್ಟು ನಾವು ಇದನ್ನೇ ಬೇಯಿಸ್ಬೇಕಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ. ಗುಳಂಬ ರೆಡಿ. ವಾವ್, ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ಜಾಸ್ತಿ ನಿಮಗೆ ಹುಳಿ ಮಾವಿನಕಾಯಿ ಸಿಕ್ಕಿದರೆ ಅದನ್ನೇ ತುರಿದ್ಬಿಟ್ಟು ಒಂದು ನೀರಲ್ಲಿ ಬಿಸಿನೀರಲ್ಲಿ ಹಾಕಿ ನೀರು ಬಸ್ಕೊಂಡ್ಬಿಡಿ ಅದನ್ನೇ, ಅಂದರೆ ಹುಳಿ ಕಡಿಮೆ ಆಗುತ್ತೆ. ನಾನಿದು ಗೋವಿಂದ ಮಾವಿನ ಹಣ್ಣು ತೊಗೊಂಡೆ, ಅಂದರೆ ತೋತಾಪುರಿ ಮಾವಿನಕಾಯಿ. ಸೊ ಹಾಗಾಗಿ ಜಾಸ್ತಿ ಹುಳಿ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ವಾವ್, ಸೂಪರ್.